ನಮಸ್ಕಾರ ವೀಕ್ಷಕರೇ. ಬಿಗ್ ಬಾಸ್ ಸೀಸನ್ 12ರಲ್ಲಿ ಗಿಲ್ಲಿ ಕೌಂಟರ್ ಮೇಲೆ ಕೌಂಟರ್ ಕೊಟ್ಟು ಹಾಗೆ ಎಲ್ಲರಿಗೂ ಕ್ವಾಟ್ಲೆ ಕೊಟ್ಟು ಚೆನ್ನಾಗಿ ಆಡ್ತಾ ಇದ್ದಾನೆ. ಅದೇ ರೀತಿ ಬಿಗ್ ಬಾಸ್ ಸೀಸನ್ 11ರಲ್ಲೂ ಕೂಡ ಒಂದಿಷ್ಟು ಮಂದಿ ಕ್ವಾಟ್ಲೆಯನ್ನು ಕೊಟ್ಕೊಂಡು ಚೆನ್ನಾಗಿ ಆಟ ಆಡಿದವರಿದ್ದಾರೆ. ಅವರು ಈಗ ಬಿಗ್ ಬಾಸ್ ಮನೆಯೊಳಗೆ ಎಂಟ್ರಿ ಕೊಟ್ಟಿದ್ದಾರೆ. ವೀಕ್ಷಕರೇ, ಆ ಇಷ್ಟು ಮಂದಿಗೆ ಎಷ್ಟು ಸಂಭಾವನೆ ಸಿಗುತ್ತೆ ಅಂತ ನೋಡೋಣ. ಅದಕ್ಕಿಂತ ಮುಂಚೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಂದಹಾಗೆ ಅವರು ಗೆಸ್ಟ್ ಆಗಿ ಎಂಟ್ರಿ ಕೊಟ್ಟಿದ್ದರಿಂದ ಬಿಗ್ ಬಾಸ್ ಮನೆಯಲ್ಲಿ ಅವರ ಸಂಭಾವನೆ ಅತ್ಯಧಿಕವಾಗಿರುತ್ತೆ ಅಂತ ಹೇಳಲಾಗ್ತಾ ಇದೆ. ವೀಕ್ಷಕರೇ, ಬಿಗ್ ಬಾಸ್ ರನ್ನರ್ ಅಪ್ ಆದ ರಜತ್ ಅವರು ಬಿಗ್ ಬಾಸ್ ಮನೆಗೆ ಗೆಸ್ಟ್ ಆಗಿ ಎಂಟ್ರಿ ಕೊಟ್ಟಿದ್ದಾರೆ. ಎಂಟ್ರಿಯನ್ನು ಕೊಟ್ಟು ಗಿಲ್ಲಿಗೆ ಕೌಂಟರ್ ಮೇಲೆ ಕೌಂಟರ್ ಕೊಡ್ತಾ ಇದ್ದಾರೆ. ಆದರೂ ಗಿಲ್ಲಿ ಅದ್ಯಾವುದನ್ನು ಲೆಕ್ಕಕ್ಕೆ ತೆಗೆದುಕೊಳ್ಳದೆ ಚೆನ್ನಾಗಿ ಆಟ ಆಡ್ತಾ ಇದ್ದಾನೆ. ಅವರಿಗೂ ತುಂಬ ಕ್ವಾಟ್ಲೆಯನ್ನು ಕೊಡ್ತಾ ಇದ್ದಾನೆ. ವೀಕ್ಷಕರೇ, ರಜತ್ ಅವರಿಗೆ ಗೆಸ್ಟ್ ಆಗಿ ಎಂಟ್ರಿ ಕೊಟ್ಟಿದ್ದಕ್ಕೆ 2 ಲಕ್ಷ ಸಂಭಾವನೆ ಸಿಗುತ್ತೆ ಅಂತ ತಿಳಿದು ಬರ್ತಾ ಇದೆ. ವೀಕ್ಷಕರೇ, ಇನ್ನು ತ್ರಿವಿಕ್ರಮ್ ಅವರು ಮುದ್ದು ಸೊಸೆ ಧಾರಾವಾಹಿಯಲ್ಲಿ ಭದ್ರ ಗೌಡ್ರು ಅಂತ ಕ್ಯಾರೆಕ್ಟರ್ ಮಾಡ್ತಾ ಇದ್ದಾರೆ. ಈಗ ಬಿಗ್ ಬಾಸ್ ಮನೆಯಲ್ಲಿ ಗೆಸ್ಟ್ ಆಗಿ ಬಂದಿದ್ದಾರೆ. ಇವರಿಗೆ 1 ಲಕ್ಷ ಸಂಭಾವನೆ ಸಿಗ್ತಾ ಇದೆ ಅಂತ ತಿಳಿದು ಬರ್ತಾ ಇದೆ. ವೀಕ್ಷಕರೇ, ಇನ್ನು ಮೋಕ್ಷಿತಾ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ಆ್ಯಕ್ಟಿವ್ ಆಗಿದ್ದು ಬಿಗ್ ಬಾಸ್ ಸೀಸನ್ 11ರ ಮಹಾರಾಣಿಯಾಗಿ ಮೆರೆದವರು. ಇದೀಗ ಬಿಗ್ ಬಾಸ್ ಸೀಸನ್ 12ರಲ್ಲಿ ಗೆಸ್ಟ್ ಆಗಿ ಬಂದು ಕೆಲವೊಂದಿಷ್ಟು ಟಾಸ್ಕ್ಗಳನ್ನು ಕೊಡ್ತಾ ಇದ್ದಾರೆ. ಇವರಿಗೆ 75,000 ಸಂಭಾವನೆ ಪಡಿತಾ ಇದ್ದಾರೆ ಅಂತ ತಿಳಿದು ಬರ್ತಾ ಇದೆ. ವೀಕ್ಷಕರೇ, ಇನ್ನು ಮಂಜು ಅವರಿಗೆ ಮದುವೆ ಇರೋದ್ರಿಂದ ಬ್ಯಾಚುಲರ್ ಪಾರ್ಟಿ ಮಾಡೋದಕ್ಕಂತ ಬಿಗ್ ಬಾಸ್ ಮನೆಗೆ ಬಂದಿದ್ದಾರೆ. ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಿದಾಕ್ಷಣ ಮಂಜು ಅವರಿಗೆ ಗಿಲ್ಲಿ ಕ್ವಾಟ್ಲಿ ಕೊಡೋದಕ್ಕೆ ಶುರು ಮಾಡ್ತಾನೆ. ಆದರೂ ಕೂಡ ಮಂಜು ಅವರು ಚೆನ್ನಾಗಿ ಆಟ ಆಡ್ತಾರೆ. ಇದ್ಯಾವುದು ಕೂಡ ಲೆಕ್ಕಿಸದೆ ಗಿಲ್ಲಿ ಅವರ ಕಷ್ಟಗಳನ್ನು ಸಹಿಸ್ಕೊಳ್ತಾರೆ. ಹಾಗೆ ಮಂಜು ಅವರು ಕೊಟ್ಟಂಥ ಕಷ್ಟಗಳನ್ನು ಗಿಲ್ಲಿ ಅವರು ಸಹಿಸ್ಕೊಂಡು ಚೆನ್ನಾಗಿ ಕ್ವಾಟ್ಲೆ ಕೊಡ್ತಾರೆ. ಬಿಗ್ ಬಾಸ್ ಮನೆಯೊಳಗೆ ನೀವು ಸೀಸನ್ನ ನಂಬರ್ 1 ಆಗಿರ್ಬೋದು, ಆದರೆ ನಾವು ಚಾನಲ್ನೇ ನಂಬರ್ 1 ಮಾಡ್ತೀವಿ ಅಂತ ಗಿಲ್ಲಿ ಅವರು ಮಂಜುಗೆ ಕೌಂಟರ್ ಕೊಟ್ಟಿದ್ದಾರೆ. ವೀಕ್ಷಕರೇ, ಮಂಜು ಅವರಿಗೆ ಬಿಗ್ ಬಾಸ್ ಮನೆಯೊಳಗೆ ಗೆಸ್ಟ್ ಆಗಿ ಬಂದಿದ್ದಕ್ಕೆ 2 ಲಕ್ಷ ಸಂಭಾವನೆ ಸಿಗ್ತಾ ಇದೆ ಅಂತ ತಿಳಿದು ಬರ್ತಾ ಇದೆ. ವೀಕ್ಷಕರೇ, ಇನ್ನು ಫೈರ್ ಬ್ರ್ಯಾಂಡ್ ಚೈತ್ರ ಅವರು ಇತ್ತೀಚೆಗೆ ಮದುವೆ ಆಗಿದ್ದರು. ಈಗ ಬಿಗ್ ಬಾಸ್ ಮನೆಗೆ ಗೆಸ್ಟ್ ಆಗಿ ಬಂದು ಮನೆ ಮಂದಿಗೆ ಚೆನ್ನಾಗಿ ಕ್ಲಾಸ್ ತೆಗೆದುಕೊಳ್ತಾ ಇದ್ದಾರೆ. ವೀಕ್ಷಕರೇ, ಇವರು ಗೆಸ್ಟ್ ಆಗಿ ಹೋಗೋದಕ್ಕೆ ಬಿಗ್ ಬಾಸ್ ಅವರು 75,000 ಸಂಭಾವನೆ ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ವೀಕ್ಷಕರೇ, ಕೊಟ್ಟಿರುವಂಥ ಮಾಹಿತಿ ನಿಮಗೆ ಇಷ್ಟವಾದರೆ ವಿಡಿಯೋನ ಲೈಕ್ ಮಾಡಿಕೊಳ್ಳಿ, ಚಾನಲ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಸಪೋರ್ಟ್ ಮಾಡಿ. ಅಂದಾಗೆ ಬಿಗ್ ಬಾಸ್ ಮನೆಯಲ್ಲಿ ನಿಮಗೆ ಯಾರಿಷ್ಟ ಅನ್ನೋದನ್ನು ಕೂಡ ಕಮೆಂಟ್ನಲ್ಲಿ ತಿಳಿಸಿ. ಥ್ಯಾಂಕ್ ಯು.